ಅತ್ತಿಬೆಲೆ ಬಳಿ ಕತ್ತು ಸೀಳಿ ನಾಲ್ವರ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ಇಬ್ಬರು ಸಾವನ್ನಪ್ಪಿ ಇನ್ನಿಬ್ಬರ ಸ್ಥಿತಿ ಗಂಭೀರ ಆಗಿದೆ. ಸಾಲದ ಸುಳಿಗೆ ಸಿಲುಕಿದ್ದ ಮೋಹನ್ ಸೆಲ್ಫಿ ವಿಡಿಯೋ ಮಾಡಿಕೊಂಡಿದ್ರು. ಸದ್ಯ ಈ ಪ್ರಕರಣವನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಸಂಬಂಧಿಕರಿಗೆ ಕಳುಹಿಸಿದಂತ ವಿಡಿಯೋ ಪಡೆದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅತ್ತಿಬೆಲೆ ಬಳಿ ಕತ್ತು ಸೀಳಿ ನಾಲ್ವರ ಆತ್ಮಹತ್ಯೆ ಯತ್ನ ಕೇಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ಇಬ್ಬರು ಸಾವಿಗೀಡಾಗಿದ್ದಾರೆ. ಇನ್ನಿಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪೊಲೀಸರು. ಸಂಬಂಧಿಕರಿಗೆ ಕಳುಹಿಸಿದಂತ ವಿಡಿಯೋ ಪಡೆದು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಮನೆಯ ಒಳಗೂ ಕೂಡ ಮೋಹನ್ ಸಿಸಿಟಿವಿಯನ್ನ ಹಾಕಿಸಿದ್ರು. ಘಟನೆಯ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತ ಸಾಧ್ಯತೆ ಇದೆ. ಡಿವಿಆರ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಅತ್ತಿಬೆಲೆ ಪೊಲೀಸರು. ಸದ್ಯ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೋಹನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಕೋಮಾ ಸ್ಥಿತಿಯಲ್ಲಿದ್ದಾರೆ ಮೋಹನ್ ಅಳಿಯ ಮಾಯಾಂಕ್. ಸದ್ಯ ಪೊಲೀಸರು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನ್ನ ಸಹೋದರಿಯ ಕತ್ತು ಸೀಳಿದ್ರು, ತಾಯಿಯ ಕತ್ತು ಸೀಳಿದ್ರು. ಇನ್ನೊಂದು ಕಡೆಯಲ್ಲಿ ಅಕ್ಕನ ಮಗ ಅಳಿಯನಿಗೂ ಕೂಡ ಚಾಕು ಇರಿಯಲಾಗಿತ್ತು. ಮೋಹನ್ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಸದ್ಯ ಮೋಹನ್ ಮತ್ತು ಆತನ ಅಕ್ಕನ ಮಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ತಾಯಿ ಮತ್ತು ಸಹೋದರಿ ಮೃತಪಟ್ಟಿದ್ದಾರೆ. ಸದ್ಯ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮನೆಯ ಒಳಗೂ ಕೂಡ ಸಿಸಿಟಿವಿ ಇತ್ತು. ಆ ದಿನ ಏನು ಮೋಹನ್ ಮಾಡಿದಂಥ ಕೃತ್ಯ ಇದೆಯಲ್ಲ, ಅದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ಸರಿಯಾಗಿರುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಿಸಿಟಿವಿಯ ಡಿವಿಆರ್ ಅನ್ನು ಪಡೆದು ವಿಚಾರಣೆಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಮೋಹನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಮೋಹನ್ ಹಾಗೇನೆ ಆತನ ಅಳಿಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಸದ್ಯ ಅವರ ಆರೋಗ್ಯದ ಸ್ಥಿತಿ ಹೇಗಿದೆ? ಇನ್ನೊಂದು ಕಡೆಯಲ್ಲಿ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಎಸ್ ಸಂಪತ್, ಸದ್ಯಕ್ಕಂತೂ ಮೋಹನ್ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾರೆ. ಅವರಿಗೆ ಕತ್ತಿಗೆ ಬಲವಾದ ಒಂದು ಗಾಯ ಆಗಿರೋದ್ರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ತಿದ್ದಾರೆ. ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ಚಿಕಿತ್ಸೆಯು ಕೂಡ ಒಂದು ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಹಿತಿ ಕೂಡ ಲಭ್ಯವಾಗಿರೋದು. ಜೊತೆಗೆ ಮೋಹನ್ ಅಕ್ಕನ ಮಗ ಮಾಯಾಂಕ್ ಏನಿದ್ದಾನೆ, ಆ ಬಾಲಕನಿಗೆ ತುಂಬಾ ಬಲವಾದ ಗಾಯ ಆಗಿರುವಂತದ್ದು. ಜೊತೆಗೆ ಆ ಒಂದು ಬಾಲಕ ಈಗ ಕೋಮಾ ಸ್ಥಿತಿಯಲ್ಲಿ ಇದ್ದಾನೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಮಾಯಾಂಕ್ಗೂ ಕೂಡ ಚಿಕಿತ್ಸೆ ಮುಂದುವರಿತಾ ಇರುವಂತದ್ದು. ಇದರ ನಡುವೆ ಈಗ ಆನೇಕಲ್ನ ಮಲ್ಲೇನಹಳ್ಳಿ ಗ್ರಾಮಕ್ಕೆ ಈಗ ಪೊಲೀಸರು ಈಗಾಗಲೇ ಭೇಟಿಯನ್ನ ಕೊಟ್ಟಿರುವಂತದ್ದು. ಭೇಟಿಯನ್ನು ನೀಡಿ ವಿವಿಧ ಆಯಾಮಗಳಲ್ಲಿ ಆ ಒಂದು ಪ್ರಕರಣದ ಒಂದು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಈಗಾಗಲೇ ಮಾಯಾಂಕ್ ಎಷ್ಟು ಸಾಲವನ್ನ ಮಾಡಿಕೊಂಡಿದ್ದ, ಒಂದ್ ವೇಳೆ ಯಾರ ಹತ್ರ ಸಾಲವನ್ನು ತೆಗೆದುಕೊಂಡಿದ್ದ, ಜೊತೆಗೆ ಈ ಒಂದು ಘಟನೆ ಆದಾಗ ಮನೆಯ ಬಳಿ ಯಾರಾದ್ರೂ ಬಂದಿದ್ರ ಅಥವಾ ಇಲ್ವಾ, ಜೊತೆಗೆ ಎಲ್ಲರೂ ಕುಟುಂಬದ ಎಲ್ಲರೂ ಸೇರಿ ಈ ಒಂದು ನಿರ್ಧಾರವನ್ನ ಮಾಡಿ ಈ ರೀತಿ ಆತ್ಮಹತ್ಯೆಗೆ ಯತ್ನಿಸಿದ್ರ ಅಥವಾ ಮೋಹನ್ ಒಬ್ಬನೇ ಈ ಒಂದು ಕೃತ್ಯವನ್ನ ಮಾಡಿ ಯಾರಿಗೂ ಕೂಡ ತಿಳಿಯದಂತೆ ಅವನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ನ ಅಂತ ಹೇಳಿ ವಿವಿಧ ಆಯಾಮಗಳಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಎಲ್ಲಾ ರೀತಿಯ ಒಂದು ಆಯಾಮಗಳ ಜೊತೆಗೆ ಮನೆಯಲ್ಲಿಯೂ ಕೂಡ ಹಾಲ್ನಲ್ಲಿ ಸಿಸಿ ಕ್ಯಾಮೆರಾವನ್ನು ಕೂಡ ಮೋಹನ್ ಹಾಕ್ಸಿದ್ದಾನೆ. ಆ ಮನೆಯ ಹಾಲ್ನಲ್ಲಿ ನಡೆದಿರುವಂತಹ ಒಂದು ಕೃತ್ಯ ಅದರಲ್ಲಿ ಸೆರೆಯಾಗಿರುವಂತಹ ಒಂದು ಸಾಧ್ಯತೆ ಸಹ ಇದೆ. ಈಗಾಗಲೇ ಡಿವಿಆರ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅದರ ಬಗ್ಗೆ ಎಲ್ಲಾ ರೀತಿಯ ಒಂದು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿರುವಂತದ್ದು ಸಂಪತ್. ಜೊತೆಗೆ ಈ ಒಂದು ತಾಯಿಗೆ ಹಾಗೂ ವರ್ಷಿತಾಗೆ ಈ ಒಂದು ವಿಚಾರ ತಿಳಿದೇ ಇರ್ಲಿಲ್ವಾ ಅಥವಾ ಇವರಿಗೆ ವಿಚಾರ ಗೊತ್ತಿದ್ದು ಇಷ್ಟೆಲ್ಲ ಆಗಿದೆಯಾ ಅಂತ ಹೇಳಿ ಕೂಡ ಆಯಾಮದಲ್ಲಿ ಕೂಡ ಪೊಲೀಸರು ವಿಚಾರಣೆಯನ್ನ ಮಾಡ್ತಿರುವಂತದ್ದು ಸಂಪತ್. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.